ನಮಸ್ಕಾರ. ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಸೊ ಯಾರ್ಯಾರು ಗೌರ್ಮೆಂಟ್ ಜಾಬ್‌ದ ಆಕಾಂಕ್ಷಿಗಳಿದಾರಲ್ಲ ಅವ್ರಿಗಾಗಿ ವಿಡಿಯೋ ಅದ. ಸೊ ಕೊನೆ ತನಕ ವಿಡಿಯೋ ನೋಡ್ರಿ. ಮತ್ತು ಯಾರು ಈ ಚಾನಲ್‌ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡ್ರಿ. ಸೊ ನಿಮ್ಗೆಲ್ಲ ಗೊತ್ತಿರೋಂಗೆ ಆಲ್ರೆಡಿ ಕೆಇದಿಂದ ನೋಟಿಫಿಕೇಶನ್ಸ್ ಆಗತ್ತವ. ಪಿಸಿ ನೋಟಿಫಿಕೇಶನ್ ಆಗಿದೆ 2862 ವೇಕೆನ್ಸಿಗಳಿಗೆ. ಸಿಎಆರ್ ಮತ್ತು ಡಿಎ ನೋಟಿಫಿಕೇಶನ್ ಆಗಿದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಆಗಿದೆ. ಕ್ರೈಸ್ ಅಂತ ಏನು ಕರಿತೀವಿ ಅಂತ ಟೀಚರ್ಸ್ ಏನು ಪೋಸ್ಟ್ ಅದಲ್ಲ ವಸತಿ ಶಾಲೆಗಳಿಗೆ ಅದು ನೋಟಿಫಿಕೇಶನ್ ಆಗಿದೆ. ಅದೇ ರೀತಿ ವಿಎಒ ಮತ್ತು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಗಿದೆ. ಈಗ ಆಲ್ಮೋಸ್ಟ್ ಅರೌಂಡ್ 7500 ಟು 8000 ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಶನ್ ಆಗಿದೆ ಈಗ. ಬಟ್ ನಮ್ಗೆ ಇನ್ನೂ ಎಷ್ಟಾಗಬೇಕಿತ್ತು ಈ ವರ್ಷ ಅವ್ರು ಹೇಳಿದ ಹಾಗೆ ಒಂದು 78,000 ವೇಕೆನ್ಸಿಗಳಿಗೆ ಈ ಸಾರಿ ನೋಟಿಫಿಕೇಶನ್ ಮಾಡಿ ಈ ಸಾರಿ ಫಿಲ್ಅಪ್ ಮಾಡ್ತೀವಿ ಅಂತ ಹೇಳ್ಯಾರ. ಇವಷ್ಟು ಬಾಕಿ ಅದಾವ. GPSTR, PU ಲೆಕ್ಚರ್ ಅದ, ಪಾಲಿಟೆಕ್ನಿಕ್ ಲೆಕ್ಚರ್, ಇಂಜಿನಿಯರಿಂಗ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಅದ, GFGC ಅಸಿಸ್ಟೆಂಟ್ ಪ್ರೊಫೆಸರ್. ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲಿ SDFD ವೇಕೆನ್ಸಿ ಅದಾವ. ಅದೇ ರೀತಿ ಗ್ರೂಪ್ ಸಿ ಅಂತೂ ಭಾಳ ಅದಾವ. ಓಕೆ, ಇದನ್ನಿಟ್ಬಿಟ್ಟು ಇನ್ನೂ ಬಹಳಷ್ಟು ವೇಕೆನ್ಸೀಸ್ ಖಾಲಿ ಅದಾವ. ಇನ್ನೂ ಆಲ್ಮೋಸ್ಟ್ ಅರೌಂಡ್ 70,000 ಮಿನಿಮಮ್ ಅವರು ಈ ವರ್ಷ ನೋಟಿಫಿಕೇಶನ್ ಮಾಡ್ತಾರೆ. ಬಟ್ ಇನ್ನು ಯಾವುದೇ ನೋಟಿಫಿಕೇಶನ್ ಆದರೂ ಸಹಿತ ಅದು ಆಗೋದು ಅಕ್ಟೋಬರ್ ಆದಮೇಲೆ. ಎಕ್ಸಾಮ್ ಆಗೋದು ಅಕ್ಟೋಬರ್ ಆದಮೇಲೆ. ನೋಟಿಫಿಕೇಶನ್ ಇನ್ನು ಯಾವುದು ನಾಳೆ ನೋಟಿಫಿಕೇಶನ್ ಆದರೂ ಸಹಿತ ಎಕ್ಸಾಮ್ ಇರೋದು ಅಕ್ಟೋಬರ್ ಆದಮೇಲೆ. ಯಾಕಂದರೆ ವಿಎಒ ಮತ್ತು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಇರೋದು 3 ಅಕ್ಟೋಬರ್ಗೆ. ಸೊ ಅಕ್ಟೋಬರ್ ಆದಮೇಲೆ ಎಕ್ಸಾಮ್ ಇರ್ತದೆ. ಇದೊಂದು ನಮ್ಗೆ ಗೊತ್ತಿರಬೇಕು. ಓಕೆ, ಈಗ ಸ್ವಲ್ಪ ನಾವು ವಿಎ ಮತ್ತು ಲ್ಯಾಂಡ್ ಸರ್ವೇಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ ನೋಡ್ತಾ ಹೋದರೆ, ಇದು ಲ್ಯಾಂಡ್ ಸರ್ವೆ ಸಿಲೆಬಸ್. ಇದು ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಇರ್ತದೆ. ಪೇಪರ್ 1ಗೆ 100 ಕ್ವಶನ್ಸ್ ಇರ್ತಾವೆ. 100 ಮಾರ್ಕ್ಸ್ಗೆ 2 ತಾಸು ಟೈಮ್ ಇರ್ತದೆ. ಪೇಪರ್ 2ಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರ್ತದೆ ಮತ್ತು 2 ತಾಸು. ಪೇಪರ್ 1 ಸಿಲೆಬಸ್ ನೋಡಿದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸ್ ಅದ. ಕರೆಂಟ್ ಅಫೇರ್ಸ್ ಇದು ದೈನಂದಿನ ವಿಷಯ, ಗ್ರಹಿಕೆಯ ವಿಷಯಗಳದ, ಭಾರತ ಸಂವಿಧಾನದ, ಭಾರತದ ಇತಿಹಾಸದ, ಕರ್ನಾಟಕಕ್ಕೆ ಸಂಬಂಧ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ಎಕನಾಮಿಕ್ಸ್ ಅದ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಅದಾವ ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದು ಪೇಪರ್ 1 ನಲ್ಲಿರುವಂಥ ಸಿಲೆಬಸ್. ಪೇಪರ್ 2 ಅಲ್ಲಿ ಇರೋದೇನದ, ಇಲ್ಲಿ ಮ್ಯಾಥಮೆಟಿಕ್ಸ್ ಅದ, ಮ್ಯಾಥ್ಸ್ 40% ಅದ, ಜಿಯೋಗ್ರಫಿ, ಫಿಸಿಕ್ಸ್ ಎಲ್ಲ ಅದ ಇಲ್ಲಿ. ದ್ಯಾಟ್ ಇನ್ಕ್ಲೂಡ್ಸ್ 100 ಕ್ವಶನ್ಸ್ ಆ್ಯಂಡ್ 100 ಮಾರ್ಕ್ಸ್. ಓಕೆ, ಇದು ಲ್ಯಾಂಡ್ ಸರ್ವೆ ಸಿಲೆಬಸ್. ಅದೇ ರೀತಿ ಕ್ರೈಸ್ ಸಿಲೆಬಸ್ ಅಂದರೆ ವಸತಿ ಶಾಲೆಗಳಲ್ಲಿ ಟೀಚರ್ಸ್ ಏನದಾರಲ್ಲ ಅವ್ರಿಗೆ. ಇದು ಗ್ರೂಪ್ ಸಿ ಪೋಸ್ಟ್ ಅದ. ಇಲ್ಲೂ ಕರೆಂಟ್ ಅಫೇರ್ಸ್ ಅದ. ಪೇಪರ್ 1 ನಲ್ಲಿ. ಮತ್ತೆ GS ಅದ, ಸಾಮಾನ್ಯ ವಿಜ್ಞಾನ ವಿಷಯಗಳು. ಓಕೆ, ಜನರಲ್ ಸೈನ್ಸ್ ಅದ, ಭೂಗೋಳಶಾಸ್ತ್ರ ಅದ, ಸಮಾಜ ವಿಜ್ಞಾನ ವಿಷಯಗಳದ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಅದ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತದ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಅದಾವ. ಅಂದರೆ ಮೆಂಟಲ್ ಎಬಿಲಿಟಿ ಅದ, ಕರ್ನಾಟಕದ ಸಾಮಾಜಿಕ ಸಾಂಸ್ಕೃತಿಕ ಇಂಡಿಪೆಂಡೆನ್ಸ್, ಕರ್ನಾಟಕದ ಭೂ ಸುಧಾರಣೆಗಳು ಅದಾವ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅದಾವ, ಕರ್ನಾಟಕದ ಅರ್ಥವ್ಯವಸ್ಥೆ, ಎಕನಾಮಿಕ್ಸ್ ಅದ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು ಇದಾವ, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಮತ್ತೆ ಇದು ಮೆಂಟಲ್ ಎಬಿಲಿಟಿ. ಇದು 100 ಕ್ವಶನ್ಗೆ 100 ಮಾರ್ಕ್ಸ್ 2 ತಾಸು. ಇನ್ನು ಪೇಪರ್ 2 ಅಲ್ಲಿ ಬೇರೆ ಬೇರೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿರ್ತದೆ. ಕನ್ನಡ ಸಬ್ಜೆಕ್ಟ್ ಟೀಚರ್ಸ್ಗೆ ಕನ್ನಡ ಸಿಲೆಬಸ್ ಅದ, ಸೈನ್ಸ್ಗೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಹಿಂಗೆ ಬೇರೆ ಬೇರೆ ಅದ. ಇದು ಪೇಪರ್ 2. ಪೇಪರ್ 1 ಇದು ಸಿಲೆಬಸ್. ಓಕೆ, ನೆಕ್ಸ್ಟ್ ನೋಡಕ್ಕೆ ಹೋದ್ರೆ ವಿಎಒ ಇಲ್ಲಿ ಏನದ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1 ಜನರಲ್ ಸ್ಟಡೀಸ್ ಅಂದರೆ ಇದು 100 ಕ್ವಶನ್ 100 ಮಾರ್ಕ್ಸ್ 2 ತಾಸು. ಇಲ್ಲಿ ನೋಡಿ ಪೇಪರ್ 1 ಕರೆಂಟ್ ಅಫೇರ್ಸ್ ಅದ, ಮತ್ತೆ ಸಂವಿಧಾನ ಅದ, ಭಾರತದ ಇತಿಹಾಸ, ಭಾರತದ ಭೂಗೋಳ, ಕರ್ನಾಟಕದ ಇತಿಹಾಸ, ಕರ್ನಾಟಕ ಭೂಗೋಳವನ್ನು ಬರ್ತದೆ ಅದರಲ್ಲಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಅದ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಿದೆ, ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ಅಂದರೆ ಇಲ್ಲಿ ಎಕನಾಮಿಕ್ಸ್ ಬಂತಿದ್ದು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಇದು ಅದ. ಇದು ಇನ್ನು ಪೇಪರ್ 1 ನಲ್ಲಿ. ಮತ್ತು ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ. ಇದು 100 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ಗೆ 2 ತಾಸು. ಇದು ವಿಎಒ ಸಿಲೆಬಸ್. ಏನು ನೋಟಿಫಿಕೇಶನ್ ಆದ್ದು ವಿಎಒ, ಲ್ಯಾಂಡ್ ಸರ್ವೇಯರ್ ಮತ್ತು ಕ್ರೈಸ್ ಟೀಚರ್ಸ್ ಏನದಲ್ಲ ಇದೆಲ್ಲ ನೋಡಿದ್ರೆ ಏನಾಗ್ತದ, ಪೇಪರ್ 1 ಆಲ್ಮೋಸ್ಟ್ ಸಿಲೆಬಸ್ ಸೇಮ್ ಅದೆಲ್ಲ. ಜನರಲ್ ಪೇಪರಲ್ಲಿ ಏನಿರ್ಬೋದು, ಇಂಡಿಯನ್ ಹಿಸ್ಟ್ರಿ,
ಮತ್ತು ಕರ್ನಾಟಕ ಹಿಸ್ಟ್ರಿ, ಭಾರತ ಸಂವಿಧಾನ ಇರ್ತದೆ, ಕರ್ನಾಟಕ ಮತ್ತು ಭಾರತದ ಭೂಗೋಳಶಾಸ್ತ್ರ ಇರ್ತದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ತದೆ, ಎಕನಾಮಿಕ್ಸ್ ಇರ್ತದೆ, ಕರೆಂಟ್ ಅಫೇರ್ಸ್ ಇರ್ತದೆ, ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಇರ್ತದೆ. ಇದೇ ಮೇನ್ ಇರೋದು ಪೇಪರ್ ಒನ್ನಲ್ಲಿ. ಯಾವುದೇ ನೀವು ಪೇಪರ್ ತೊಗೊಳ್ಳಿ, ಇದು ಯಾವುದೇ ಕಾಲ್ ಫಾರ್ಮ್ ಆಗಬೇಕಲ್ಲ, ನೆಕ್ಸ್ಟ್ GP ಆಗಲಿ, ಲೆಕ್ಚರ್ ಆಗಲಿ, ಪಾಲಿಟೆಕ್ನಿಕ್, FD, SD, ಗ್ರೂಪ್ ಸಿ, ಯಾವುದೂ ನೋಟಿಫಿಕೇಶನ್ ಆದರೂ ಸಹಿತ ಪೇಪರ್ ಒನ್ ಸಿಲಾಬಸ್ ಎಲ್ಲ ಪೇಪರ್ಗಳಿಗೆ ಪೇಪರ್ ಒನ್ನಲ್ಲಿ ಇರುವಂಥ ಸಿಲಾಬಸ್ ಆಲ್ಮೋಸ್ಟ್ ಇದೇ ಇರ್ತದೆ. ಜನರಲ್ ಪೇಪರ್ಗೆ ಮಿತಿನೇ ಇಲ್ಲ, ಎಲ್ಲದಕ್ಕೆ ಬೇಕಾದ ಕ್ವಶನ್ ಹಾಕ್ಬೋದು ಅವರು. ಸೊ ಅದಕ್ಕೆ ಏನದ ನಾನು ಹೇಳೋದಂದೆ, ಯಾವುದೇ ನೀವು ಎಕ್ಸಾಮ್ ಬರೀರಿ ಇನ್ನು ಮುಂದೆ, ನೀವು ಯಾವುದೋ ಒಂದು ವೇಟ್ ಮಾಡ್ತಾರೆ ಅಂತೇಳಿ, ಇಲ್ಲ ನಾನು PU ಲೆಕ್ಚರ್ಗೆ ವೇಟ್ ಮಾಡತ್ತೀನಿ ಅಂತ ಅಂದ್ಕೊಂಡ್ರು ಸಹಿತ, ಯು ಅಪ್ಲೈ ಫಾರ್, ಇಫ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ VAO, ಯು ಅಪ್ಲೈ ಫಾರ್ VAO. ಓಕೆ, ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಮಾಡಿರಿ. ನೀವು ಲ್ಯಾಂಡ್ ಸರ್ವೇಯರ್ಗೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಅದಿರಿ ಅಂದರೆ, ಲ್ಯಾಂಡ್ ಸರ್ವೇಯರ್ಗೆ ಈಗಾಗಲೇ ಬಂದಿರೋ ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿರಿ. ಯಾಕಂದರೆ ಯು ವಿಲ್ ಗೆಟ್ ಸಮ್ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ಅಬೌಟ್ ಪೇಪರ್ ಒನ್. ಈಗ ಬಂದ ನೋಟಿಫಿಕೇಶನ್ಗೆ ನೀವು ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿರಿ, ಅದಕ್ಕಾಗಿ ಸ್ಟಡಿ ಮಾಡಿರಿ. ಯಾಕಂದರೆ ನಮ್ಗೆ ಗೊತ್ತು, ಈಗ ಸಿಲಾಬಸ್ ನೋಡಿದ್ದು ಕಾರಣನೇ ಅದು. ಪೇಪರ್ ಒನ್ ಸಿಲಾಬಸ್ ಏನದ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಅದ. ಈಗಂತೂ ಗೊತ್ತದೆ, ಇನ್ನು ಮುಂದೆ ಆಲ್ಮೋಸ್ಟ್ ಅರೌಂಡ್ 70,000 ವೇಕೆನ್ಸಿಗೆ ನೋಟಿಫಿಕೇಶನ್ ಆಗೋದದ. ಅದರಲ್ಲಿ ಬಹಳಷ್ಟು ವೇಕೆನ್ಸಿ ಬರ್ತಾವ. ಅದಕ್ಕೆಲ್ಲಕ್ಕೂ ಪೇಪರ್ ಒನ್ ಸಿಲಾಬಸ್ ಆಲ್ಮೋಸ್ಟ್ ಇದೇ ಇರ್ತದೆ. ಸೊ ನೀವು ಎಕ್ಸಾಮ್ ಬರೆಯೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಮತ್ತು ಒಂದು ಕ್ಲಾರಿಟಿ ಸಿಗ್ತದೆ ಅಬೌಟ್ ಪೇಪರ್ ಒನ್, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ನಿಮ್ಗೆ ಯಾವ್ದು ಬೇಕಲ್ಲ ಅದಕ್ಕಾಗಿ ನೀವು ಒಳ್ಳೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆ, ಥ್ಯಾಂಕ್ ಯು.